ನಮಸ್ಕಾರ ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕುಡಿದ ಮತ್ತಿನಲ್ಲಿ ಟೋಲ್ ಬಳಿ ಕಿರಿಕ್, ಕಚೇರಿ ಗಾಜು ಹೊಡೆದು ದಾಂಧಲೆ. ಜೆಡಿಎಸ್ ಯುವ ಮುಖಂಡರ ರಂಪಾಟಕ್ಕೆ ಸಿಬ್ಬಂದಿಗಳು ಫುಲ್ ಸುಸ್ತ್. ಸಂವಿಧಾನ ಸಂರಕ್ಷಕ ಪಡೆ ಹೆಸರಿನಲ್ಲಿ ದೇಶ ಪ್ರೇಮ ತಂಡ ಕಟ್ಟುವ ಪ್ರಕ್ರಿಯೆ. ಏಪ್ರಿಲ್ 26ಕ್ಕೆ ಸಂವಿಧಾನ ಸಂರಕ್ಷಕರ ಸಮಾವೇಶ. ಗೌಸ್ ಮೊಹಿಯುದ್ದೀನ್ ಮಾಹಿತಿ. ವಕ್ಫ್ ಕಾಯ್ದೆ ತಿದ್ದುಪಡಿ ನಡೆಗೆ ಖಂಡನೆ. ವೀರ ಕನ್ನಡಿಗ ಟಿಪ್ಪು ಸೇನೆ ಸಂಯುಕ್ತಾಶ್ರಯದಲ್ಲಿ ವಕ್ಫ್ ಬೋರ್ಡ್ ಕಚೇರಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಜಾಗೃತಿಗಾಗಿ ಜಾಥಾಕ್ಕೆ ಚಾಲನೆ. ಕುಡಿದ ಮತ್ತಿನಲ್ಲಿ ಟೋಲ್ ಸಿಬ್ಬಂದಿಯೊಂದಿಗೆ ಖ್ಯಾತಿ ತೆಗೆದು ಕಚೇರಿಗೆ ನುಗ್ಗಿ ಜೆಡಿಎಸ್ ಯುವ ಮುಖಂಡನೋರ್ವ ದಾಂಧಲೆ ನಡೆಸಿರುವ ಘಟನೆ ನಡೆದಿದೆ. ಹಾಸನ ಆಲೂರು ಮಧ್ಯೆ ಇರುವ ಚೌಲಗೆರೆ ಟೋಲ್ನಲ್ಲಿ ರಾತ್ರಿ ಸುಮಾರು 11:30 ಹೊತ್ತಿನಲ್ಲಿ ಟೋಲ್ ಹಣ ನೀಡದೆ, ಸ್ಥಳೀಯರೆಂದು ಐಡಿ ಕಾರ್ಡ್ ತೋರಿಸದೆ, ಪಾಸ್ ಕೂಡ ತೋರಿಸದೆ ಕುಡಿದ ಮತ್ತಿನಲ್ಲಿ ಸಿಬ್ಬಂದಿಗಳೊಂದಿಗೆ ಖ್ಯಾತಿ ತೆಗೆದ ಆಲೂರು ತಾಲೂಕಿನ ಬೈರಪುರ ಗ್ರಾಮದ ಯುವ ಜೆಡಿಎಸ್ ಮುಖಂಡ ಎಂದು ಹೇಳಿಕೊಂಡು ಓಡಾಡುವ ಸುನಿಲ್ ರಾಜ್ ಎಂಬಾತ ಟೋಲ್ ಬಳಿ ಕಿರಿಕ್ ತೆಗೆದಿದ್ದಷ್ಟೇ ಅಲ್ಲದೆ ಕಚೇರಿಗೆ ನುಗ್ಗಿ ಪೀಠೋಪಕರಣಗಳನ್ನ ಬೀಳಿಸಿ ಗ್ಲಾಸ್ ಡೋರ್ ಹೊಡೆದು ಸಿಬ್ಬಂದಿಗಳನ್ನ ಎಳೆದಾಡಿದ್ದು ಎಲ್ಲಾ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇನ್ನು ಸುನಿಲ್ ರಾಜ್ ಎಂಬಾತ ಬೈರಾಪುರದಲ್ಲಿ ನ್ಯಾಯಬೆಲೆ ಅಂಗಡಿ ನಡೆಸುತ್ತಿದ್ದು, ಅಲ್ಲೂ ಹಿರಿಯರೊಟ್ಟಿಗೆ ಸೌಜನ್ಯವಾಗಿ ವರ್ತಿಸುವುದಿಲ್ಲ ಎಂಬ ಸಾಕಷ್ಟು ದೂರುಗಳಿದ್ದು, ಇದೀಗ ಫುಲ್ ಟೈಟ್ ಆಗಿ ಇಳಿ ರಾತ್ರಿಯಲ್ಲಿ ಕಿಕ್ಕಿಳಿಯುವವರೆಗೂ ರಾದ್ಧಾಂತ ಮಾಡಿದ್ದು, ಈತನ ವಿರುದ್ಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೊತ್ತಿಲ್ಲಪ್ಪ. ಸಂವಿಧಾನ ಸಂರಕ್ಷಕ ಪಡೆ ಹೆಸರಿನಲ್ಲಿ ದೇಶ ಪ್ರೇಮ ತಂಡ ಕಟ್ಟುವ ಪ್ರಕ್ರಿಯೆಗೆ ಏಪ್ರಿಲ್ 26ರಂದು ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಗತ ಸಮಿತಿ ಹಾಗೂ ಎದ್ದೇಳು ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯ ಗೌಸ್ ಮೊಹಿಯುದ್ದೀನ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದೇಶ ಇಂದು ಅಪಾಯಕಾರಿ ದಿಕ್ಕಿನಲ್ಲಿ ಸಾಗುತ್ತಿದೆ. ಸಂವಿಧಾನದ ಆಶಯಗಳನ್ನು ಬುಡಮೇಲು ಮಾಡಲಾಗುತ್ತಿದೆ. ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಹಾಗೂ ಮನುವಾದಿ ಶಕ್ತಿಗಳ ಸಂಯುಕ್ತ ಮಾಫಿಯಾ ರೀತಿ ಕೆಲಸ ಮಾಡುತ್ತಿದೆ. ಅಧಿಕಾರಕ್ಕೆ ಬರಲು ದೇಶವನ್ನ ಧರ್ಮ ಮತ್ತು ಜಾತಿಗಳ ಆಧಾರದ ಮೇಲೆ ಚಿತ್ರಗೊಳಿಸಲಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ವಿವಿಧ ವರ್ಗಗಳಿಗೆ ಸಂವಿಧಾನ ಕೊಟ್ಟಿದ್ದ ಹಕ್ಕುಗಳಿಗೆ ತದ್ವಿರುದ್ಧ ದಿಕ್ಕಿನಲ್ಲಿ ಕಾನೂನು ರೂಪಿಸಿ ತನ್ನ ಕಾರ್ಪೊರೇಟ್ ಬಳಗ ಬೆಳೆಸಲಾಗುತ್ತಿದೆ. ಸಮಾವೇಶದಲ್ಲಿ 10,000ಕ್ಕೂ ಹೆಚ್ಚಿನ ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಸಮಾವೇಶದಲ್ಲಿ ಹಿರಿಯ ಸಾಹಿತಿಗಳಾದ ಬರಗೂರು ರಾಮಚಂದ್ರಪ್ಪ, ಪ್ರಸಿದ್ಧ ಚಿತ್ರನಟ ಪ್ರಕಾಶ್ ರಾಜ್, ದಿಟ್ಟ ಹೋರಾಟಗಾರ್ತಿ ಮೇಧಾ ಪಾಟ್ಕರ್, ಆರ್ಥಿಕ ತಜ್ಞ ಪರಕಾಲ ಪ್ರಭಾಕರ್, ಕಾಸಿಂ ರಸೂಲ್ ಇಲಿಯಾಸ್, ಶಾಸಕ ಜಿಗ್ನೇಶ್ ಮೇವಾನಿ ಮೊದಲಾದವರು ಭಾಗಿಯಾಗುವರು ಎಂದರು. ಏನಾಗ್ತಿದೆ ಅನ್ನೋದು ಕೂಡ ಬಹಳ ಮುಖ್ಯವಾದ ವಿಚಾರ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ದೇಶ ಒಂದು ರೀತಿ ಕೋಮುವಾದದ ಕಡೆ ಸಾಗ್ತಾ ಇದೆ. ಸಂವಿಧಾನವನ್ನ ಬದಿಗೊತ್ತಿ ಸಂವಿಧಾನದ ಹೆಸರನ್ನು ಹೇಳ್ತಾನೆ ಸಂವಿಧಾನವನ್ನ ಬದಲಾಯಿಸುವಂತ ಹುನ್ನಾರಗಳು ನಡೀತಾ ಇದೆ. ಜೊತೆಗೆ ಇವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು, ಸಂವಿಧಾನ ಜಾರಿಯಾಗಿ 76 ವರ್ಷ ಆಯಿತು. ಆದರೂ ಕೂಡ ಸಂವಿಧಾನ ಯಾರಿಗೆ ಆ ಸಂವಿಧಾನದಿಂದ ಅನುಕೂಲ ಆಗಿದೆ ಅಂತ ನಾವು ನೋಡಿದ್ರೆ, ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಾರೆ ಇದ್ದಾರೆ, ರಾಜಕೀಯ ವ್ಯಕ್ತಿಗಳು ಮತ್ತಷ್ಟು ಬೆಳೀತಿದ್ದಾರೆ, ಬಡವರು ಮತ್ತಷ್ಟು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ. ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿತ್ತು, ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಈ ದೇಶದಲ್ಲಿ ಇರುವಂತಹ ಎಲ್ಲ ಸವಲತ್ತುಗಳು ದೊರೆಯಬೇಕು. ಇವತ್ತು ನಾವು ಶಿಕ್ಷಣ ನೋಡ್ತಾ ಇದ್ದೀವಿ, ಶಿಕ್ಷಣ ಖಾಸಗೀಕರಣ ಆಗಿದೆ. ಆರೋಗ್ಯ ನೋಡ್ತಾ ಇದ್ದೀವಿ, ಅದು ಕೂಡ ಖಾಸಗೀಕರಣ ಆಗಿದೆ. ಒಂದು ಕಡೆ ಶ್ರೀಮಂತರು ಮಾಡಿ ಮೇಲೆ ಮಾಡಿಯನ್ನ ಕಟ್ಟಿಕೊಂಡು. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಜಿಲ್ಲಾ ಸಂಚಾಲಕ ಕೆಎಚ್ ಮೊಹಮ್ಮದ್ ಮುಸ್ಲಿಯಾರ್, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಎಚ್ಎಸ್ ಪ್ರದೀಪ್, ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ನವೀನ್, ಕೃಷ್ಣಯ್ಯ ಹಾಜರಿದ್ದರು. ಕೇಂದ್ರ ಸರ್ಕಾರವು ಮುಸ್ಲಿಂ ಸಮುದಾಯದ ಗ್ರಂಥಗಳ ಅಧ್ಯಯನ ಮಾಡದೆ ವಕ್ಫ್ ಕಾಯ್ದೆ ಜಾರಿ ಮಾಡಿರುವ ಮತ್ತು ತಿದ್ದುಪಡಿ ಮಾಡಿರುವುದನ್ನು ವಿರೋಧಿಸಿ ವೀರ ಕನ್ನಡಿಗ ಟಿಪ್ಪು ಸೇನೆ ಸಂಯುಕ್ತಾಶ್ರಯದಲ್ಲಿ ನೂರಾರು ಜನರು ವಕ್ಫ್ ಬೋರ್ಡ್ ಕಚೇರಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ವಾಹನದಲ್ಲಿ ಜಾಗೃತಿಗಾಗಿ ಜಾಥಾ ಹೊರಟರು.
ಇದೇ ವೇಳೆ ವೀರಕರಣಿಗ ಟಿಪ್ಪು ಸೇನೆ ಸಂಸ್ಥಾಪಕ ಅಧ್ಯಕ್ಷ ಅಕ್ಮಲ್ ಜಾವೇದ್ ಮಾಧ್ಯಮದೊಂದಿಗೆ ಮಾತನಾಡಿ ವಕ್ಫ್ ಕಾಯ್ದೆ 2025 ಈ ವಕ್ಫ್ ಕಾಯ್ದೆ ಜಾರಿ ಮಾಡಿರುವ ಮತ್ತು ತಿದ್ದುಪಡಿ ಮಾಡಿರುವ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಾವು ಮುಸ್ಲಿಂ ಸಮುದಾಯದ ನಾಯಕರಲ್ಲಿ ಹಾಗೂ ಮುಸ್ಲಿಂ ಸಮುದಾಯಗಳ ಧಾರ್ಮಿಕ ಮುಖಂಡರುಗಳಲ್ಲಿ ಮುಸ್ಲಿಂ ಸಮುದಾಯದ ಗ್ರಂಥಗಳನ್ನು ಅಧ್ಯಯನ ಮಾಡದೆ ನಮ್ಮ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಯಿಂದ ತುರ್ತಾಗಿ ಅನುಮತಿ ಪಡೆದಿರುವ ಕರಡು ಬಿಲ್ ಅನ್ನು ರಾಷ್ಟ್ರಾದ್ಯಂತ ಮುಸ್ಲಿಂ ಸಮುದಾಯ ಒಪ್ಪಲು ಅಸಾಧ್ಯ. ಈ ಬಿಲ್ಲಿನಲ್ಲಿ ಬಹಳಷ್ಟು ಲೋಪದೋಷಗಳಿದ್ದು ಹಾಗೂ ಸದರಿ 10 ವರ್ಷಕ್ಕೂ ಅಧಿಕಾರದಲ್ಲಿದ್ದು ಸಹ ಭ್ರಷ್ಟಾಚಾರ ಮಾಡಿರುವ ವಕ್ಫ್ ಆಸ್ತಿಗಳು ಲೂಟಿ ಮಾಡಿರುವ ಪ್ರಭಾವಿಗಳ ಮೇಲೆ ಕ್ರಮಗಳು ಏನು ಇದನ್ನು ತಿಳಿದುಕೊಳ್ಳಲು ನಾವುಗಳು ಸರ್ವಾನುಮತದಿಂದ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿಯವರಿಗೆ ಪ್ರಶ್ನಿಸಿದ್ದು ಇದಕ್ಕೆ ಮುಸ್ಲಿಂ ಸಮುದಾಯದವರು ಕೇಳುತ್ತಿರುವ ಪ್ರಶ್ನೆಗಳಿಗೆ ಪೂರ್ಣ ಪ್ರಮಾಣದ ಉತ್ತರ ನೀಡಬೇಕೆಂದು ವಿನಂತಿಸುತ್ತೇವೆ ಎಂದ ಅವರು ಮುಸ್ಲಿಂ ಸಮುದಾಯದ ವಕ್ಫ್ ಬಿಲ್ಲು ತಿದ್ದುಪಡಿಗಾಗಿ ವಿಧಾನಸೌಧ ಚಲೋ ಮತ್ತು ಮಾನ್ಯ ರಾಜ್ಯಪಾಲರು, ಮಾನ್ಯ ಮುಖ್ಯಮಂತ್ರಿಗಳು, ವಕ್ಫ್ ಸಚಿವರು, ವಕ್ಫ್ ಮಂಡಳಿಯ ರಾಜ್ಯಾಧ್ಯಕ್ಷರುಗಳಿಗೆ ನಮ್ಮಗಳ ಮನವಿಯನ್ನು ಸಲ್ಲಿಸಲು ಹೊರಟಿದ್ದೇವೆ ಎಂದು ಮಾಹಿತಿ ನೀಡಿದರು. ನಮಸ್ಕಾರ. ನಾವು ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲಿನ ಒಂದು ಹೋರಾಟ ಬಹಳಷ್ಟು ತಿಂಗಳಿನಿಂದ ಶ್ರಮಪಟ್ಟು ಎಲ್ಲ ಸ್ನೇಹಿತರು ಒಗ್ಗೂಡಿ ಸ್ವಾಭಿಮಾನದ ಒಂದು ಹೋರಾಟನ ಹಮ್ಮಿಕೊಂಡಿದ್ವಿ. ಆದರೆ ನಿನ್ನೆ ಪುಲ್ವಾಮಾದು ಒಂದು ಜಮ್ಮು ಕಾಶ್ಮೀರದ್ದು ಒಂದು ವಿಚಾರ ನೋಡಿದ್ವಿ. ಆ ವಿಚಾರದಲ್ಲಿ ಬಹಳಷ್ಟು ನೋವು. ನಮ್ಮ ಮಂಜುನಾಥ್ ಅನ್ನುವ ಕನ್ನಡಿಗ ಏನು ತನ್ನ ಪ್ರಾಣ ತ್ಯಾಗ ಮಾಡ್ಕೊಂಡಿದ್ದಾನೆ, ಅದು ನೋವಿನ ಸಂಗತಿ. ಇದು ಒಂದು ಬಹಳ ಆಗದೆ ಇರುವಂತ ಕೆಟ್ಟ ಕೆಲಸನ ಮಾಡಿದ್ದಾರೆ. ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಸಹ ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ವಜಾಗೊಳಿಸುವ ಕೆಲಸ ಮಾಡಬೇಕು. ನಾವು ಇಲ್ಲಿಂದ ಹೊರಡಬೇಕಾದ್ರೆ ಈಗ ಅವರ ಹೆಸರಿನಲ್ಲಿ 2 ನಿಮಿಷದ ಮೌನಾಚರಣೆ ಮಾಡೋಣ ಅಂತ ಹೇಳಿ ನಿನ್ನ ಎಲ್ಲ ನಮ್ಮ ಸಂಗಡಿಗರು ತೀರ್ಮಾನ ಮಾಡ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ಹೊರಡಕ್ಕೂ ಮುಂಚೆ 2 ನಿಮಿಷದ್ದು ನಾವು ಹೋಗ್ತಾ ಇರೋ ಜಾಥಾ ವಕ್ಫಿನಲ್ಲಿ ನಡೆದಿರುವ ಅವ್ಯವಸ್ಥೆ, ಬಹಳಷ್ಟು ಲೂಟಿ ಹೊಡೆದಿದ್ದಾರೆ. ಆ ಲೂಟಿಕೋರರಿಗೆ ಏನ್ ಮಾಡ್ತಿದ್ದಾರೆ? ಆಡಳಿತ ಪಕ್ಷನೂ ಏನು ಮಾಡ್ತಿಲ್ಲ, ಪ್ರತಿಪಕ್ಷನೂ ಏನು ಮಾಡ್ತಿಲ್ಲ. ಈ ತರ ಆಗಿದೆ ವ್ಯವಸ್ಥೆ. ಈ ವ್ಯವಸ್ಥೆ ಬಗ್ಗೆ ಮುಖ್ಯಮಂತ್ರಿ ಅವರ ಮೂಲಕ ನಮ್ಮ ಕೇಂದ್ರ ಪ್ರಧಾನಮಂತ್ರಿ ಅವರಿಗೆ ಒಂದು ಮನವಿನ ಸಲ್ಲಿಸಕ್ಕೆ ಹೋಗ್ತಾ ಇದ್ದೀವಿ. ಇದೇ ವೇಳೆ ಸಮಾಜ ಸೇವಕ ಆಜಂ ಖಾನ್, ವೀರಕರಣಿಗ ಟಿಪ್ಪು ಸೇನೆ ತಾಲೂಕು ಅಧ್ಯಕ್ಷ ಮುಷೀರ್ ಅಹಮದ್, ಅರ್ಕಲ್ಗೂಡು ತಾಲೂಕು ಅಧ್ಯಕ್ಷ ಜಮೀರ್ ಅಹಮದ್, ಸಕಲೇಶಪುರ ತಾಲೂಕು ಅಧ್ಯಕ್ಷ ಕಫೀಲ್ ಪಾಷಾ, ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಫಾರೂಕ್ ಇತರರು ಉಪಸ್ಥಿತರಿದ್ದರು. ಈ ತಿಂಗಳ ಒಳಗೆ ಮನೆ ಕಂದಾಯ ಕಟ್ಟಿದರೆ 5% ರಿಯಾಯಿತಿ ಸಿಗುತ್ತದೆ ಎನ್ನುವ ನಗರಸಭೆ ಘೋಷಣೆಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಗರದ ಆಕ್ಸಿಸ್ ಬ್ಯಾಂಕ್ಗೆ ಹಣ ಕಟ್ಟಲು ಬಂದರೆ ಈ ಬ್ಯಾಂಕ್ನವರು ಬೆಳಗಿನಿಂದ ಮಧ್ಯಾಹ್ನ 1 ಗಂಟೆಗೆ ಹಣ ಕಟ್ಟಲು ನಿಗದಿ ಮಾಡಿದ ಪರಿಣಾಮ ಸರದಿ ಸಾಲಿನಲ್ಲಿ ಬಂದ ಸಾರ್ವಜನಿಕರು ನಿರಾಸೆಯಲ್ಲಿ ವಾಪಸ್ ಹೋಗಬೇಕಾಯಿತು. ಏಪ್ರಿಲ್ ತಿಂಗಳ ಒಳಗೆ ಮನೆ ಕಂದಾಯ ಕಟ್ಟಿದರೆ 5% ಕಡಿತ ಕೊಡುವುದಾಗಿ ನಗರಸಭೆ ವಿಶೇಷ ರಿಯಾಯಿತಿ ನೀಡಿದ ಹಿನ್ನೆಲೆಯಲ್ಲಿ ನಗರಸಭೆಗೆ ಒಳಪಟ್ಟ ನಿವಾಸಿಗಳು ತಮ್ಮ ಮನೆ ಕಂದಾಯ ಕಟ್ಟುವುದಕ್ಕೆ ನೂಕುನುಗ್ಗಲಿನಲ್ಲಿ ನಿಂತಿದ್ರು. ನಗರಸಭೆ ಒಳಗೆ ಹಣ ಕಟ್ಟಲು ಒಂದು ಕಡೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಬಿಎಂ ರಸ್ತೆ ಬಳಿ ಇರುವ ಆಕ್ಸಿಸ್ ಬ್ಯಾಂಕ್ನಲ್ಲಿ ಒಂದು ಕಡೆ ಹಣ ಕಟ್ಟಲು ಅವಕಾಶ ಕಲ್ಪಿಸಲಾಗಿದೆ. ನಗರಸಭೆಯಲ್ಲಿ ಸಂಜೆ 6 ಗಂಟೆಯವರೆಗೂ ಮನೆ ಕಂದಾಯ ಕಟ್ಟಲು ಅವಕಾಶ ನೀಡಿದರೆ ಆಕ್ಸಿಸ್ ಬ್ಯಾಂಕ್ನಲ್ಲಿ ಕೇವಲ ಮಧ್ಯಾಹ್ನ 1 ಗಂಟೆಯವರೆಗೂ ಅವಕಾಶ ಕೊಟ್ಟಿರುವುದು ಸಮಸ್ಯೆಯಾಗಿದೆ. ಇನ್ನು ಈ ಬ್ಯಾಂಕ್ನಲ್ಲಿ 2 ಕೌಂಟರ್ ಇದ್ದು ಇದರಲ್ಲಿ ಬ್ಯಾಂಕ್ ಕಸ್ಟಮರ್ಗೆ 1 ಕೌಂಟರ್, ಮತ್ತೊಂದು ಕೌಂಟರ್ ನಗರಸಭೆ ಮನೆ ಕಂದಾಯ ಕಟ್ಟಲು ನಿಗದಿ ಮಾಡಿದ್ದಾರೆ. 1 ಕೌಂಟರ್ ನೀಡಿರುವುದರಿಂದ ಸರದಿ ಸಾಲು ಬ್ಯಾಂಕ್ ಒಳಗಿನಿಂದ ಹೊರಗೆ ಬಂದು ಜನರು ನಿಂತಿದ್ದಾರೆ. ಕೂಡಲೇ ಇನ್ನಷ್ಟು ಬ್ಯಾಂಕ್ಗಳಲ್ಲಿ ಹಣ ಕಟ್ಟಲು ಅವಕಾಶ ಮಾಡಿಕೊಡುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ನಮಸ್ಕಾರ. ನಾನು ನಡಿಗೆರೆ ಕೃಷ್ಣಯ್ಯ ಅಂತ ಸಮಾಜ ಸೇವಕರು. ನಗರಸಭೆಯಲ್ಲಿ ಅವರವರ ಮನೆಯ ಕಂದಾಯ ಕಟ್ಟಲಿಕ್ಕೆ, ನಿವೇಶನದ ಅಥವಾ ಮನೆಗಳನ್ನು ಕಂದಾಯ ಕಟ್ಟಲಿಕ್ಕೆ ಎಕ್ಸಿಸ್ ಬ್ಯಾಂಕಿಗೆ ಚಲನ್ ಕೊಡ್ತಾ ಇದ್ದಾರೆ. ಎಕ್ಸಿಸ್ ಬ್ಯಾಂಕ್ ಅಲ್ಲಿ ಯಾವುದೇ ಬ್ಯಾಂಕ್ ಆದ್ರೂ ರಾಷ್ಟ್ರೀಕೃತ ಬ್ಯಾಂಕ್ಗಳ ವರ್ಕಿಂಗ್ ಅವರ್ಸ್ ಏನಪ್ಪ ಆದ್ರೆ 4 ಗಂಟೆಗೆ ಇರಬೇಕು. ಆದ್ರೆ ಇವರ ಸ್ವಇಚ್ಛೆಯಿಂದ ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಮಾಡ್ತಾ ಇದ್ದಾರೆ. ನಾವು ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದೆ. ನಿನ್ನೆ ಸುಮಾರು 50 ಜನ ಇದ್ರು. ತಗೊಳ್ಳೋದಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಯಾಕೆಂದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಸಾರ್ವಜನಿಕ ಅನುಕೂಲವಾಗುವಂತ ಯಾವುದೇ ರಾಷ್ಟ್ರೀಯ ಬ್ಯಾಂಕ್ ಆಗಲಿ ಕಟ್ಟಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಎಷ್ಟೋ ಜನ ವಯಸ್ಸಾದವ್ರು ಬಂದಿರ್ತಾರೆ, ಶುಗರ್ ಇರ್ತಾರೆ, ಕ್ಯೂನಲ್ಲಿ ನಿಂತ್ಬಿಟ್ಟು ವಾಪಸ್ ಹೋಗೋದು ಅಂದ್ರೆ ತುಂಬಾ ಅನಾನುಕೂಲ ಆಗ್ತಾ ಇದೆ. ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವರ್ಕಿಂಗ್ ಅವರ್ಸ್ ಏನಿದೆ ಅಲ್ಲಿ ತನಕ ಎಲ್ಲ ಹಣ ತರಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾರೆ. ಅದು ಅವ್ರು ಬ್ಯಾಂಕ್ನವರೇ ಹಾಕೊಂಡಿರೋದು. ಕಾರಣ ಏನು ಹೇಳಲ್ಲ. ಕಾರಣ ಕೇಳಿದಕ್ಕೆ ನೆನ್ನೆ ಹೇಳಿದ್ರು ಇಲ್ಲ ನಮ್ಗೆ ಆಗಲ್ಲ, ಸ್ಟಾಫ್ ಇಲ್ಲ ಅಂತಾರೆ. ಸ್ಟಾಫ್ ಅರೇಂಜ್ ಮಾಡೋದು ಅವ್ರ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು. ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಅವರ RBI ಇನ್ಸ್ಟ್ರಕ್ಷನ್ ಏನಿರುತ್ತೆ ಆ ಇನ್ಸ್ಟ್ರಕ್ಷನ್ ಪ್ರಕಾರ 4 ಗಂಟೆ ತನಕ ತಗೊಳ್ಬೇಕು ಅಂತ ನಮ್ಮ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿಗೆ
ದಲಿತ ಸಂಘಟನೆ ಸಮಿತಿ ಮಗ್ಗೆ ಇವರ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ದಲಿತ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ್ ಹಾಗೂ ತಾಲೂಕು ಅಧ್ಯಕ್ಷ ಅಶೋಕ್, ಕಾರ್ಯದರ್ಶಿ ಸಂತೋಷ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಬೆಳ್ಳಿ ಸಾರೋಟಿನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಮಗ್ಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ವಾದ್ಯಗೋಷ್ಠಿಯೊಂದಿಗೆ ಕುಣಿದು ಕುಪ್ಪಳಿಸಿದರು. ಈ ಸಂದರ್ಭದಲ್ಲಿ ಕಾರಜೋಳಿ ಹಿರೇಮಠದ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ದಲಿತ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ್ ಶಾಂತಿಗ್ರಾಮ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು, ಜೀವನ ಶೈಲಿ, ಅವರ ಕೊಡುಗೆಗಳು ಎಲ್ಲರಿಗೂ ಸ್ಫೂರ್ತಿ. ಅವರ ಕೊಡುಗೆ ಭಾರತ ಜನತೆಯ ಒಂದು ರೀತಿ ಜೀವನಾಡಿ ಇದ್ದಂತೆ. ಅವರ ಬೃಹತ್ ಮತ್ತು ಸೂಕ್ಷ್ಮ ಕೊಡುಗೆಗಳಿಂದಲೇ ಇಂದು ದೇಶದ ಎಲ್ಲ ಜನತೆಗೆ ಸಮಾನತೆ, ಹಕ್ಕು, ಕರ್ತವ್ಯ, ಪ್ರಗತಿಯ ಕನಸು ಎಲ್ಲವೂ ಸುಲಭ ಹಾಗೂ ಸುಗಮವಾಗಿರುವುದು ಎಂದು ತಿಳಿಸಿದರು. ನಾನು ಚೇತನ್ ಶಾಂತಿಗ್ರಾಮ ದಲಿತ ಸಂಘಟನಾ ಸಮಿತಿಯ ಹಾಸನ ಜಿಲ್ಲಾಧ್ಯಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ 134ನೇ ಜನ್ಮ ಜಯಂತಿ ಒಂದು ಕಾರ್ಯಕ್ರಮ ನಮ್ಮ ಬ್ಯಾನರ್ ಅಡಿಯಲ್ಲಿ, ನಮ್ಮ ಸಂಘಟನೆ ಅಡಿಯಲ್ಲಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಯಿತು. ಈ ಯಶಸ್ವಿ ಕಾರ್ಯಕ್ರಮಕ್ಕೆ ನಮಗೆ ಅತ್ಯಂತ ಆಕರ್ಷಣೀಯವಾದ ವಾಗ್ಮಿಗಳು, ಖ್ಯಾತ ಚಲನಚಿತ್ರ ನಟರು, ಈ ಭೂಮಿ ಕಂಡ ವೈಚಾರಿಕ ಪ್ರಜ್ಞೆ, ಅಹಿಂಸಾ ಚೇತನದವರು ನಮ್ಮ ಜೊತೆ ಇದ್ದಿದ್ದು, ನಾವು ಅವ್ರ ಜೊತೆ ನಮ್ಮ ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ. ಅವ್ರು ನಮ್ಮ ವೇದಿಕೆಯಲ್ಲಿ ಇದರೇನಾದರೂ ಹೇಳೋದಕ್ಕೆ ನಮಗೊಂದು ದೊಡ್ಡ ಖುಷಿಯಾಗುತ್ತೆ. ಹಾಗಾಗಿ ಇಂಥ ವೈಚಾರಿಕ ಪ್ರಜ್ಞೆ ಇಂಥ ಒಂದು ಗ್ರಾಮಗಳಿಗೆ, ಇಂಥ ಒಂದು ಹೋಬಳಿಗಳಿಗೆ, ಇಂಥ ಒಂದು ತಾಲೂಕುಗಳಿಗೆ ಬಂದು ಅವ್ರ ವಿಚಾರಧಾರೆಗಳನ್ನ ನಮ್ಮ ಯುವಕರಿಗೆ ಹಂಚಿರೋಂಥದ್ದು ನಮಗೆ ಭಾಳ ಶ್ಲಾಘನೀಯವಾದಂಥ ವಿಚಾರ. ನಮ್ಮ ಸಂಘಟನೆಯ ಇನ್ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ತಾವು ಅವರ ಮಾರ್ಗದರ್ಶನದಲ್ಲಿ ನಾವು ನಡಿಕೊಳ್ತಾ ಅವ್ರು ಬಂದಿದ್ದಕ್ಕೆ ನಾವು ಖುಷಿಯನ್ನು ವ್ಯಕ್ತಪಡಿಸ್ತಾ ಅವ್ರನ್ನ ತುಂಬ ಹೃದಯದ ನಾವು ಸ್ವಾಗತವನ್ನು ಕೋರ್ತಾ ಇಡೀ ನಮ್ಮ ಭೀಮ ಬಂಧುಗಳಿಗೆ, ಜಿಲ್ಲೆಯ ಭೀಮ ಬಂಧುಗಳಿಗೆ ಈ ವಿಶೇಷ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಚಿತ್ರನಟ ಚೇತನ ಹಿಂಸಾ ಮಾತನಾಡಿ, ನಾಡು ಕಂಡ ಮೇರು ನಾಯಕ, ನಮ್ಮ ಹೆಮ್ಮೆಯ ಸಂವಿಧಾನ ಶಿಲ್ಪಿಯು, ಎಲ್ಲರ ಜೀವನಕ್ಕೆ ಆದರ್ಶ ಹಾಗೂ ಮಾರ್ಗ. ಬಾಬಾ ಸಾಹೇಬರ ಚಿಂತನೆಗಳು ಇಂದಿಗೂ ಸ್ಮರಣಾರ್ಥ. ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಅಂಬೇಡ್ಕರ್ ಅವರು ವಿಶ್ವಜ್ಞಾನದ ಸಂಕೇತವಾಗಿದ್ದಾರೆ. ಅಸಮಾನತೆಯನ್ನ ಅರಿತು ಸಮಾಜದಲ್ಲಿ ಸಮಾನತೆ ಎಲ್ಲರಿಗೂ ಸಿಗಬೇಕು, ಮಹಿಳೆಯು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕೆಂದು ಹಿಂದೂ ಕೋಡ್ಲಿಲ್ ಲೋಕಸಭೆಯಲ್ಲಿ ಮಂಡನೆಯಾಗದಿದ್ದಕ್ಕೆ ಕಾನೂನು ಸಚಿವ ಹುದ್ದೆಯನ್ನು ತ್ಯಜಿಸಿದರು. ಶೋಷಿತರು, ದಲಿತ ಸಮುದಾಯಗಳು ನನ್ನಂತೆ ವಿದ್ಯಾವಂತರಾಗಿ ಉತ್ತಮ ಬದುಕನ್ನು ನಡೆಸಬೇಕೆಂಬ ಕನಸನ್ನ ಕಂಡಿದ್ರು. ಬಲಿಷ್ಠವಾದ ಭಾರತವನ್ನ ಪ್ರಬುದ್ಧ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಬೇಕೆಂಬ ಹಂಬಲ, ತುಡಿತ ಅವರಲ್ಲಿತ್ತು ಎಂದು ತಿಳಿಸಿದರು. ನಾವೆಲ್ಲ ಬೇರೆ ಬೇರೆ ಜಾತಿಗಳು ಹುಟ್ಟಿರಬಹುದು, ಅದು ನಮ್ಮ ಆಯ್ಕೆ ಅಲ್ಲ. ಬೇರೆ ಬೇರೆ ಲಿಂಗಗಳಲ್ಲಿ, ಊರುಗಳಲ್ಲಿ, ಧರ್ಮಗಳು ಹುಟ್ಟಿರ್ಬೋದು, ಅದು ಯಾವುದು ನಮ್ಮ ಆಯ್ಕೆ ಅಲ್ಲ. ಆದ್ರೆ ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ಆಯ್ಕೆ. ಹುಟ್ಟಿದ ಮೇಲೆ ನಾವು ಸಮಾಜಕ್ಕೆ ಶ್ರಮಿಸ್ತೀವಿ, ಸಮಾನತಾವಾದಿಗಳಾಗ್ತೀವಿ. ಮತ್ತೆ ನ್ಯಾಯ ಅಂದ್ರೆ ನಮ್ಮ ಸಂವಿಧಾನ ಪೀಠಿನಲ್ಲಿದೆ. ಇತಿಹಾಸದ ತಪ್ಪುಗಳನ್ನು ಸರಿಪಡಿಸಬೇಕು. ವೈಚಾರಿಕವಾಗಿ ಏನೇನು ಸಮಸ್ಯೆಗಳಿದೆ ಅದನ್ನು ಅರ್ಥೈಸ್ಕೊಂಡು ಅದರ ತಕ್ಕಂತೆ ಸರಿಪಡ್ತಾ ಬರಬೇಕು. ಆವಾಗ ಉತ್ತಮ ಸಮಾಜಕ್ಕೆ ಹೋಗ್ಬೋದು. ನಾವು ಕಟ್ಕೊಳ್ಳಿ, ನಮ್ಮ ಶತ್ರು ಇರೋದು ಯಾವ ಜನಾಂಗ ಅಲ್ಲ, ಯಾವ ಧರ್ಮದವರು, ಯಾವ ಪಕ್ಷದವರು, ಯಾವ ಭಾಷಿಕರಲ್ಲ. ನಮ್ಮ ಶತ್ರುಗಳು ನಾವೆಲ್ಲ ಅಂಬೇಡ್ಕರ್ ವಾದಿಗಳು, ಸಮಾನತಾವಾದಿಗಳು, ನಾವೆಲ್ಲ ದಲಿತರು, ಶೋಷಿತರು. ನಮಗೆ ಶತ್ರು ಇರೋದು ಈ ಅನ್ಯಾಯ ಮತ್ತು ಅಸಮಾನತೆಯ ವ್ಯವಸ್ಥೆ. ಈ ವ್ಯವಸ್ಥೆನೇ ಅನ್ಯಾಯವಾಗಿದೆ. ಈ ವ್ಯವಸ್ಥೆಯಲ್ಲಿ ಯಾರ್ಯಾರು. ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಸೋಮಶೇಖರ್ ಶಿಡೆಗಳಲ್ಲಿ, ಆಲೂರು ತಾಲೂಕಿನ ಅಧ್ಯಕ್ಷರು ಅಶೋಕ್, ಕ್ರೈಸ್ತ ಧರ್ಮ ಗುರುಗಳು ಶ್ರೀ ಅನಿಲ್ ಪಾಯಸ್, ಕಟ್ಟೆಗದ್ದೆ ನಾಗರಾಜು, ಕಣದಳ್ಳಿ ಮಂಚಣ್ಣ, ದಲಿತ ಸಂಘಟನಾ ಸಮಿತಿ ತಾಲೂಕು ಅಧ್ಯಕ್ಷ ಅಶೋಕ್ ನವಿಲಹಳ್ಳಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಗರದ ಎವಿಕೆ ಕಾಲೇಜಿನಲ್ಲಿ ನಡೆದ ಗ್ರಾಮೀಣ ಕ್ರೀಡಾ ವೈಭವದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಹಗ್ಗಜಗ್ಗಾಟ, ಗೋಣಿಚೀಲದ ಓಟ ಇತ್ಯಾದಿ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು. ಸಮಾರಂಭದ ಅಧ್ಯಕ್ಷತೆಯನ್ನು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆರ್ಟಿ ದೇವೇಗೌಡರು ವಹಿಸಿದರು. ಕಾರ್ಯದರ್ಶಿಗಳಾದ ಜಗದೀಶ್ ಚೌಡೋಳಿ ಅವರು ಸಮಾರಂಭವನ್ನು ಉದ್ಘಾಟಿಸಿ ಗ್ರಾಮೀಣ ಕ್ರೀಡೆಗಳ ಮಹತ್ವವನ್ನು ತಿಳಿಸಿಕೊಟ್ಟರು. ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಗದೀಶ್ ಅವರೇ, ಪ್ರಾಂಶುಪಾಲರಾದ ಸತೀಶ್ ಅವರೇ, ಎಲ್ಲ ಬೋಧಕ ಸಿಬ್ಬಂದಿಯವರೇ, ನಮ್ಮ ನೆಚ್ಚಿನ ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಬಹುಶಃ ನಮಗೆ ಇದ್ದಂಥ ಹಿಂದೆ ಆಟಪಾಠಗಳು ಅಂದರೆ ಇದಕ್ಕೆ 3 ಕಾಲದಲ್ಲಿ ಓಡೋ ಅಂಥದ್ದು, ಗೋಣಿ ಚೀಲದಲ್ಲಿ ಓಡೋ ಅಂಥದ್ದು, ಸ್ಕೂಲು ಇದೆ. ನಮ್ಮ ಕಾಲದಲ್ಲಿ ಈ ಕ್ರಿಕೆಟು, ವಾಲಿಬಾಲು ಇವೆಲ್ಲ ಇರಲಿಲ್ಲ. ಸಾಫ್ಟ್ಬಾಲ್ ಅಂತ ನಾವು ಓದೋ ಕಾಲದಲ್ಲಿ ಇದೆಲ್ಲ ಇತ್ತು. ಅಂಥ ಒಂದು ಸಂಸ್ಕೃತಿಯನ್ನು ನಮ್ಮ ಕಾಲೇಜಿನಲ್ಲಿ ಮುಂದುವರ್ಸ್ಕೊಂಡು ಬಂದಿದ್ದೀರಿ. ಮೊಟ್ಟ ಮೊದಲ ಬಾರಿಗೆ ನಿಮಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಹಿಂದಿನ ಸಾಹಿತಿಗಳು ಬಹಳಷ್ಟು ಜನ ಈ ಗ್ರಾಮೀಣ ಕೂಟದ ಬಗ್ಗೆ ಓಟ, ಈ ಸೂಜಿ ಪೋಣಿಸೋದು, ಈ ಥರದ ಒಂದು ನಿಂಬೆಹಣ್ಣು ಸ್ಪೂನ್ ಇಟ್ಕೊಂಡು ಓಡುವಂಥ ಕಾರ್ಯಕ್ರಮ ಇರ್ಬೋದು. ಇವೆಲ್ಲ ಒಂದು ಉಲ್ಲಾಸ ಥರ ಒಂದು
ಸಂಭ್ರಮದ ವಾತಾವರಣವನ್ನು ಕಾಲೇಜಿನಲ್ಲಿ ಸೃಷ್ಟಿ ಮಾಡಿ ಈ ಒಂದು ಕಾಲೇಜಿನ ಶ್ರೇಯಸ್ಸಿಗೆ ಒಂದು ಕಾರಣ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವು ಹೆಚ್ಚಿನ ಗಮನವನ್ನು ಓದಿನ ಕಡೆ ಕೊಟ್ಟು ಈ ಕಾಲೇಜಿಗೆ ಹೆಸರು ತರುವ ಮೂಲಕ ಜಿಲ್ಲೆಯ ಹೆಸರನ್ನು ಎತ್ತಿ ಹಿಡಿಬೇಕು ಅಂತಕ್ಕಂಥ ಸಂದೇಶವನ್ನು ನಿಮ್ಮಗಳಲ್ಲಿ ಕೊಡ್ತಾ ಈ ಒಂದು ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಸಮಾರಂಭದಲ್ಲಿ ಪ್ರಾಂಶುಪಾಲರಾದ ಸಿ ಛಾಯತೀಶ್ವರ್, ವಿದ್ಯಾರ್ಥಿ ಸಂಘದ ಸಂಚಾಲಕರಾದ ಶಶಿಕಲಾ ಮತ್ತು ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ವಾರಿಚ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಗರದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ನಡೆಯಲಿರುವ ಆಟೋ ಎಕ್ಸ್ಪೋದ ಲೋಗೋ ಅನಾವರಣಗೊಳಿಸಲಾಯಿತು. ಕಾಲೇಜಿನ ರೋಟರಾಕ್ಟ್ ಕ್ಲಬ್ ಸದಸ್ಯರು ಆಯೋಜಿಸಿರುವ ಆಟೋ ಎಕ್ಸ್ಪೋದ ಲೋಗೋವನ್ನು ಮಲೆನಾಡು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಅನಾವರಣಗೊಳಿಸಿದರು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾಲೇಜಿನ ವಿದ್ಯಾರ್ಥಿಗಳ ಸಂಘಟನೆಯಲ್ಲಿ ರೋಟರಾಕ್ಟ್ ಕ್ಲಬ್ ಪ್ರೆಸೆಂಟ್ ಆಟೋ ಎಕ್ಸ್ಪೋ 25ರ ಒಂದು ಬೃಹತ್ ಉದ್ಘಾಟನೆಯನ್ನು ಆರಂಭದಲ್ಲಿ ಬಹಳ ಚೆನ್ನಾಗಿ ನಿರ್ವಹಿಸಿದ್ದೀರ. ಇಂಥ ಒಂದು ಕಾರ್ಯಕ್ರಮವನ್ನು ರಾಜ್ಯದ ಒಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಬೆರೆತು ಸಹಯೋಗದೊಂದಿಗೆ ನಮ್ಮ ಒಂದು ಕ್ರೀಡಾ ಮನೋಭಾವದಿಂದ ನೀವು ಕೇಳಿಕೊಂಡಂತಹ ಸಂದರ್ಭದಲ್ಲಿ ನಾವು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಕೃಷ್ಣಯ್ಯ, ಪ್ರಾಧ್ಯಾಪಕ ದುಷ್ಯಂತ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮ್ಮಗಳಲ್ಲೇ ಬಿರುಕುಂಟು ಮಾಡುವ ಅನೇಕ ಶಕ್ತಿಗಳು ಸಮಾಜದಲ್ಲಿವೆ. ಅವೆಲ್ಲವನ್ನ ಮೆಟ್ಟಿ ನಿಂತು ಒಗ್ಗಟ್ಟಾಗಿರಬೇಕು ಹಾಗೂ ಎಲ್ಲರೂ ಒಂದೇ ಎಂಬಂತೆ ಸಾಮರಸ್ಯದಿಂದ ಸಹೋದರರಂತೆ ಜೀವನ ನಡೆಸಬೇಕು ಎಂದು SC/ST ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಸಂಘದ ಜಿಲ್ಲಾಧ್ಯಕ್ಷ ದೊಡ್ಡಮಗಿ ರಾಜೇಂದ್ರ ಕರೆ ನೀಡಿದರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜಿಲ್ಲಾ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನಾಚರಣೆಯನ್ನ ಜ್ಯೋತಿ ಬೆಳಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಬಾಬು ಜಗಜೀವನ್ ರಾಮ್ ಅವರು ಹಾಗೂ ಅಂಬೇಡ್ಕರ್ ಅವರು, ಸೇವಾಲಾಲ್ ಅವರು ಹಾಗೂ ಮಹರ್ಷಿ ವಾಲ್ಮೀಕಿಯವರ ಜನ್ಮದಿನ ಆಚರಣೆ ಮಾಡುವುದು ಇತರರಿಗೂ ಮಾದರಿಯಾಗಲಿ ಎಂಬುದನ್ನು ಎಲ್ಲರೂ ಅರಿತುಕೊಳ್ಳಬೇಕು. ಎಲ್ಲ ಮಹನೀಯರು ತಮ್ಮ ಜೀವನದಲ್ಲಿ ಎಲ್ಲ ಸಮುದಾಯದ ಅಭ್ಯುದಯಕ್ಕಾಗಿ ಅನುಭವಿಸಿದ ಕಷ್ಟ, ನೋವು, ನಲಿವುಗಳ ಬಗ್ಗೆ ನಾವೆಲ್ಲ ತಿಳಿಯಬೇಕಿದೆ ಎಂದರು. ಇನ್ನು ಎಲ್ಲ ಮಹನೀಯರು ದೀನದಲಿತರಷ್ಟೇ ಅಲ್ಲದೆ ಸರ್ವ ಜನಾಂಗಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಪ್ರಸ್ತುತ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಈ ಎಲ್ಲ ಮಹನೀಯರು ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೂ ತಿಳಿಸುವ ಮೂಲಕ ಮಹನೀಯರ ಜನ್ಮದಿನಾಚರಣೆ ಆಚರಣೆಯ ಉದ್ದೇಶ ಎಲ್ಲರಿಗೂ ತಿಳಿಯುವಂತಾಗಬೇಕು ಎಂದು ಕಿವಿಮಾತು ಹೇಳಿದರು. ಈ ಜನ್ಮದಿನಗಳನ್ನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಬಾಬು ಜಗಜೀವನ್ ಅವರ ಜನ್ಮದಿನ ಆಗಿರ್ಬೋದು, ಬಾಬಾ ಸಾಹೇಬ್ ಅವರ ಜನ್ಮದಿನ ಆಗಿರ್ಬೋದು, ವಾಲ್ಮೀಕಿ ಜನ್ಮದಿನ ಆಗಿರ್ಬೋದು, ಸೇವಾಲಾಲ್ ಅವರ ಜನ್ಮದಿನ ಆಗಿರ್ಬೋದು. ಯಾಕೆ ಮಾಡ್ತೀವಿ? ಯಾಕೆ ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಸೇವೆಯನ್ನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಳಲಿಕ್ಕೆ ಒಂದ್ ಕಡೆ ಸೇರ್ತಕ್ಕಂಥದ್ದು. ಅವರು ಯಾವ ಸೇವೆಯನ್ನ ಮಾಡಿದ್ರು ಆ ಸೇವೆಗಳನ್ನ ನಾವು ನೆನಪು ಮಾಡ್ಕೋಬೇಕು. ಅದರ ಜೊತೆಗೆ ಅವ್ರು ಯಾವ ರೀತಿ ನಡ್ಕೊ ಬಂದರು, ಅವರ ಬದುಕಿನ ಉದ್ದಕ್ಕೂ ಅವರ ಕೊನೆಯ ದಿನದವರೆಗೆ ಅವರು ಯಾವ ಯಾವ ಕಷ್ಟಗಳನ್ನ ನೋಡಿ ಈ ಸಮಾಜವನ್ನ ಬೇರೆಯಕ್ಕೆ ಅವರು ಪಟ್ಟಂತ ಕಷ್ಟಗಳನ್ನ ಎಷ್ಟೆಷ್ಟು ಕಷ್ಟವನ್ನ ಪಟ್ಟು ಅವ್ರು ನಡೆದು ಬಂದ್ರು ಆ ದಾರಿಯಲ್ಲಿ ನಾವು ನಡೆಯಲಿಕ್ಕೋಸ್ಕರ ನಾವು ಒಂದ್ ಕಡೆ ಸೇರ್ತೇವೆ. ನನಗೆ ಗೊತ್ತರ ಹಾಗೆ ಅವರು ನೆನಪನ್ನ ಮಾಡಿ ಅವ್ರು ಬಂದಿರತಕ್ಕಂಥ ಉದಾಹರಣೆಗೆ ಇವತ್ತು ನೋಡಿ ಬಾಬು ಜಗಜೀವನ್ ರಾವ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಅವರು ಈ ತುಳಿತಕ್ಕೆ ಒಳಪಟ್ಟ ಸಮಾಜದ ಮುಖ್ಯ ಭಾಷಣಕಾರರಾದ ಅರಕಲವಾಡಿ ನಾಗೇಂದ್ರ ಮಾತನಾಡಿ, ಜಯಂತಿಗಳು ಮಹಾನ್ ನಾಯಕರುಗಳ ಆಶಯ ಹಾಗೂ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಲು ಇರುವ ನೆಪಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರದೇ ಇದ್ದಿದ್ದರೆ ಇಂದು ನಾವು ಈ ಕಾರ್ಯಕ್ರಮ ಮಾಡಲು ಸಾಧ್ಯವೇ ಆಗುತ್ತಿರಲಿಲ್ಲ ಎಂಬುದನ್ನು ಮನನ ಮಾಡಿಕೊಳ್ಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಾದರೆ ಸಮಾಜಕ್ಕೆ ಅಪಾಯ, ಮಹಾನ್ ನಾಯಕರು ದೇವರುಗಳಾಗುವ ಬದಲು ವಿಮೋಚರಾಗಿಯೇ ಇರಬೇಕು. ಇಲ್ಲದಿದ್ದರೆ ಸಮುದಾಯ ಮತ್ತೆ ಪತನದತ್ತ ಸಾಗುತ್ತದೆ ಎಂಬುದನ್ನು ಯಾರೂ ಕೂಡ ಮರೆಯಬಾರದು ಎಂದು ಅವರು ಬಾಬಾ ಸಾಹೇಬರು ಸಮುದಾಯದ ನೌಕರರ ಮೇಲೆ ಇಟ್ಟಿದ್ದ ನಂಬಿಕೆಯನ್ನ ಹಾಸನ ಜಿಲ್ಲಾ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘ ಸಮುದಾಯದ ಪರವಾಗಿ ಹೋರಾಟ ಮಾಡಿರುವ ಮುಖಂಡರುಗಳನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಅಂಬೇಡ್ಕರ್ ಅವರ ಆಶಯಗಳನ್ನು ಸಾಕಾರ ಮಾಡಿದ್ದಾರೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಸಂಘದ ಕಾರ್ಯವೈಖರಿಯನ್ನ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಬಸವರಾಜು, ಮುಖ್ಯ ಅತಿಥಿಗಳಾದ ಧರ್ಮಪ್ಪ ನಾಯಕ್, ಸೋಮನಾಯಕ್ ಹಾಗೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ
ಮಾತು ಅಂತಂದ್ರೆ ಅದು ಯಾರಿಗೂ ಕೂಡ ಅಂತ ಜ್ಞಾನ ಪಡೆಯಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಬೇರೆ ವ್ಯಕ್ತಿತ್ವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಅವರು ತನ್ನದೇ ಆದಂತಹ ನಿಲುವುಗಳನ್ನ ಏನು ಈ ಸಮುದಾಯಕ್ಕೆ ಸಖತ್ ಏನೊಂದು ನೊಂದವರ ಧ್ವನಿಯಾಗಿ ಅವರು ನಮ್ಮೆಲ್ಲರ ಆಶಾಕಿರಣವಾಗಿ ಉದಯಿಸ್ತಾರೆ. ಅವರದೇ ಆದಂತಹ ಕೆಲವು ವಿಚಾರಧಾರೆಗಳನ್ನು ಹಂಚಿಕೊಂಡು ಸದಾ ಸಮುದಾಯಕ್ಕೋಸ್ಕರ ಸಮಾಜಕ್ಕೋಸ್ಕರ ಎಲ್ಲ ತುಡಿತವನ್ನ ಮಾಡ್ಕೊಂಡು ಬರ್ತಾರೆ. ಅವರು ಪರಿನಿರ್ವಾಣವಾದಂತಹ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಸರ್ ಅವರು ಕೂಡ ಬಾಲ ವಿಮಾನ ನಿಲ್ದಾಣದಿಂದ ಸಂಪೂರ್ಣ ಜವಾಬ್ದಾರಿ ಹೊತ್ಕೊಂಡು ಭಾಗಕ್ಕೆ ತರಿಸ್ತಾರೆ ಅವರ ಪಾತ್ರಶೈಲಿಗಳು. ಆಮೇಲೆ ಅವರ ವಿಚಾರಧಾರೆಗಳನ್ನ ತತ್ವಗಳನ್ನ ಎಲ್ಲವನ್ನೂ ಕೂಡ ಅವ್ರು ಸತ್ತ ನಂತರನೂ ಕೂಡ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ನೋಡಿ, ಎಲ್ಲೂ ಕೂಡ ಭಿನ್ನಾಭಿಪ್ರಾಯ, ಎಲ್ಲೂ ಕೂಡ ಮನಸ್ತಾಪ ಇಲ್ದಂಗೆ ಎರಡು ಕಣ್ಣುಗಳು ಕೂಡ ನಮ್ಮ ವಿಚಾರಧಾರೆಗಳನ್ನ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಈ ಕೊಡ್ಬೇಕು. ಇನ್ನೊಂದು ರೂಪಾಯಿನ ನಮ್ಮ ಹಸಿವನ್ನ ನೀಗಿಸ್ಕೊಳ್ಳಿಕ್ಕೆ ಬದುಕಲಿಕ್ಕೋಸ್ಕರ ಒಂದು ಖರ್ಚು ಮಾಡಬೇಕು ಅಂತ ಹೇಳ್ತಾರೆ. ಸಂಘದ ಗೌರವಾಧ್ಯಕ್ಷರಾದ ಶಿವಣ್ಣ, ಕಾರ್ಯದರ್ಶಿ ಸೋಮಶೇಖರ್, ಲೆಕ್ಕ ಪರಿಶೋಧಕರಾದ ರಂಗರಾಜು, ಹಿರಿಯ ಮುಖಂಡರಾದ ಎಚ್.ಪಿ. ಶಂಕರರಾಜು, ದಂಡೋರ, ಡಾಕ್ಟರ್ ಸಿಎನ್ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಅರೆಹಳ್ಳಿಯ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಪೂಜಾ ಮಹೋತ್ಸವವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. 2 ದಿನಗಳ ಕಾಲ ನಾನಾ ಪೂಜಾ ಕಾರ್ಯಗಳು ನೆರವೇರಿತು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇಗುಲಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಮಹಾಮಂಗಳಾರತಿ ವೇಳೆ ಸುರಿದ ಮಳೆಯ ಮೂಲಕ ದೇವರು ನಮ್ಮೆಲ್ಲರನ್ನು ಹರಿಸಿದ್ದಾನೆ ಎಂದರು. ನಂತರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಮಿತ್ ಶೆಟ್ಟಿ ಮಾತನಾಡಿ, ಇದು 23ನೇ ವಾರ್ಷಿಕೋತ್ಸವವಾದ್ದರಿಂದ ಇನ್ನೆರಡು ವರ್ಷಗಳಲ್ಲಿ ದೇವಸ್ಥಾನವು 25 ವರ್ಷ ಪೂರೈಸಲಿರುವುದರಿಂದ ವಿಜೃಂಭಣೆಯ ಬೆಳ್ಳಿ ಹಬ್ಬವನ್ನು ಏರ್ಪಡಿಸಲಾಗುವುದು ಎಂದು ಹೇಳಿದರು. ಎಲ್ಲ ಕಾರ್ಯಕ್ರಮ ಕಳೆದ 23ನೇ ವರ್ಷದ ವಾರ್ಷಿಕ ಮಹೋತ್ಸವ ಪ್ರಯುಕ್ತವಾಗಿ ಇವತ್ತು 2 ದಿವಸ ವಿಜೃಂಭಣೆಯಲ್ಲಿ ಪೂಜೆ ಜರುಗಲಿದೆ. ಇದು ಬಹಳ ವಿಶೇಷ ಅಂದರೆ ಈಗೆಲ್ಲ ಮಂಗಳಾರತಿ ಆಗಿ ತದನಂತರ ಮಂಗಳಾರತಿ ಆದಮೇಲೆ ಒಂದು ಒಳ್ಳೆಯ ಉತ್ತಮವಾದ ಮಳೆಯನ್ನು ಆ ಸಿದ್ಧಿನಾಯಕನು ತಲೆಪಾಲಿಸ್ತಾನೆ. ಎಲ್ಲ ಸಂಸದರಿಗೂ ಅರೆಹಳ್ಳಿಯ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೆಯದಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ದೇವಸ್ಥಾನದ ಜೀವನವಾಗಿ ಈ ವರ್ಷ ಸಿದ್ದೇಶ್ ನಾಗೇಂದ್ರ ಅವರು ನಮ್ಮನ್ನು ಇಡೀ ದೇವಸ್ಥಾನದ ಬಣ್ಣವನ್ನು ಮಾಡಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ ತ್ಯಾಗರಾಜರು 2 ದಿನದ ಪೂಜಾ ಕಾರ್ಯಗಳ ಖರ್ಚು ವೆಚ್ಚವನ್ನು ಅವರು ನಿಭಾಯಿಸ್ತಾರೆ. ಎಲ್ಲ ಗ್ರಾಮಸ್ಥರ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಮಾಲೀಕ ತ್ಯಾಗರಾಜು, ಶ್ರೀನಿವಾಸ್, ಸಚಿನ್ ರೈ, ಪ್ರಕಾಶ್, ಪುನೀತ್, ರಾಜು ಉತ್ತೊಳಲು, ಧನರಾಜ್ ತಮ್ಮಯ್ಯ, ಪ್ರಸಾದ್, ಶ್ರೀಪತಿ ಅತ್ವಾರ್, ಸತೀಶ್ ಹಾಗೂ ಇನ್ನಿತರ ಭಕ್ತಾದಿಗಳು ಪೂಜೋತ್ಸವದಲ್ಲಿ ಭಾಗವಹಿಸಿದರು. ಕೆಆರ್ಪೇಟೆ ತಾಲೂಕಿನ ಬೋಕನಕೆರೆ ಹೋಬಳಿ ವಿಠಲಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ವಿಡಿ ಹರೀಶ್, ಉಪಾಧ್ಯಕ್ಷರಾಗಿ ದೊಡ್ಡನಕಟ್ಟೆ ಸುರೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಅಧ್ಯಕ್ಷ ವಿಡಿ ಹರೀಶ್ ಮಾತನಾಡಿ, ಜಿಲ್ಲಾ ಸಹಕಾರ ಸಂಘದಲ್ಲಿ ನನಗೆ ಸಿಕ್ಕ ಉನ್ನತ ಜವಾಬ್ದಾರಿ ಸ್ಥಾನವನ್ನ ಪಕ್ಷಭೇದ ಮರೆತು ಸಮರ್ಪಕವಾಗಿ ನಿಭಾಯಿಸಿದನ್ನ ಪರಿಗಣಿಸಿದ ಸೊಸೈಟಿ ವ್ಯಾಪ್ತಿಯ ರೈತ ಮತದಾರರ ಆಶೀರ್ವಾದದಿಂದ ಸತತ 3ನೇ ಬಾರಿ ರೈತರ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಲು ಸಹಕಾರ ನೀಡಿದ ನಿರ್ದೇಶಕರು ಹಾಗೂ ಹಿರಿಯ ಸದಸ್ಯರ ಸಹಕಾರ ಪಡೆದು ಸಂಘದ ವ್ಯಾಪ್ತಿಯ ಪ್ರತಿ ಗ್ರಾಮಗಳ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ, ಸಾಲ ಸೌಲಭ್ಯ ಒದಗಿಸುವ ಮೂಲಕ ಅಭಿವೃದ್ಧಿಗೆ ಮುಂದಾಗುತ್ತೇವೆ ಎಂದು ತಿಳಿಸಿದರು. ವಿಠಲಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನವಾಗಿ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಕಾರ್ಯಕಾರಿ ಮಂಡಳಿಯ ರಚನೆ ಇತ್ತು. ನಮ್ಮ ಎಲ್ಲ ನಿರ್ದೇಶಕರು ಜೊತೆಗೆ ನಮ್ಮ ವಿಠಲಾಪುರದ ಎಲ್ಲ ಮುಖಂಡರುಗಳು, ಈ ನಮ್ಮ ವ್ಯಾಪ್ತಿಗೆ ಸೇರಿದಂಥ ಅರಳುಕುಪ್ಪೆ ಇರ್ಬೋದು, ದೊಡ್ಡನಕಟ್ಟೆ, PDG ಕೊಪ್ಪಲು, ಕೂಡ್ಲುಕುಪ್ಪೆ, ಕಾಪನಹಳ್ಳಿ ಎಲ್ಲ ಗ್ರಾಮದ ಮುಖಂಡರುಗಳು ಮತ್ತು ಎಲ್ಲ ನಿರ್ದೇಶಕರು ಇವತ್ತು ನಮ್ಮೆಲ್ಲ ಆಡಳಿತ ಮಂಡಳಿಯಿಂದ ವಿರೋಧವಾಗಿ ಆಯ್ಕೆ ಮಾಡಿ ನನ್ನನ್ನು ಅಧ್ಯಕ್ಷನಾಗಿ ಹಾಗೂ ನಮ್ಮ ದೊಡ್ಡನಕಟ್ಟೆ ಗ್ರಾಮದ ಸುರೇಶ್ ಅವ್ರನ್ನ ಉಪಾಧ್ಯಕ್ಷನಾಗಿ BCMBಯಲ್ಲಿ ಆಯ್ಕೆಯಾದಂಥ ಸುರೇಶ್ ಅವ್ರನ್ನ ಉಪಾಧ್ಯಕ್ಷರಾಗಿ ಇವತ್ತು ನೀವೆಲ್ಲರೂ. ಈ ಸಂದರ್ಭದಲ್ಲಿ ಮುಖಂಡರಾದ ಮಾಸ್ಟರ್ ಶಿವಣ್ಣ, ವಿಡಿ ಮೋಹನ್, ಶೈಲೇಂದ್ರ, DC ನಾರಾಯಣ, DP ಕಿರಣ್, VC ಗೋವಿಂದೇಗೌಡ, VC ವೆಂಕಟೇಶ್, ಪಟೇಲ್, VD ಶಂಕರ್, ಸೊಸೈಟಿ ಪ್ರಕಾಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಹರೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಾಕಷ್ಟು ಸಮಸ್ಯೆಗಳ ನಡುವೆಯೂ ಟೋಲ್ ಶುಲ್ಕ ವಸೂಲಾತಿ ಮಾಡುತ್ತಿರುವುದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಖಂಡಿಸುತ್ತದೆ ಎಂದು ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಳವಳ್ಳಿ ತಾಲೂಕಿನ ಎಲ್ಲ ನಾಗರಿಕ ವಾಹನಗಳಿಗೆ ಮುಕ್ತ ಅವಕಾಶವನ್ನು ನೀಡಬೇಕು ಎಂದು ಹೇಳುತ್ತಾ, ಈ ರಸ್ತೆಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ದೂರ ಮತ್ತು ಸಮಯದ ಅವಧಿಯಾಗಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಜೊತೆಗೆ ಸರ್ವಿಸ್ ರಸ್ತೆ ಮತ್ತು ಹೊಸ ಫ್ಲೈಓವರ್ ಕೂಡ ನಿರ್ಮಿಸಿಲ್ಲ. ಎಲ್ಲ ನ್ಯೂನತೆಗಳಿದ್ದರೂ ಟೋಲ್ ಸಂಗ್ರಹ ನಡೆಸುತ್ತಿರುವುದು ಹಗಲು ತರುಡಿಯಾಗಿರುತ್ತದೆ. ಕೂಡಲೇ ಟೋಲ್ ಸಂಗ್ರಹ ನಿಲ್ಲಿಸದಿದ್ದರೆ ತಾಲೂಕಿನ ಇತರ ಪ್ರಗತಿಪರ ಸಂಘಟನೆಗಳು ಹಾಗೂ ನಾಗರಿಕರೊಡಗೂಡಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಹಿಂದೆ ಇದ್ದಂತಹ
209 ಬೆಂಗಳೂರಿನಿಂದ ದಿಂಡಿಗಲ್ ತನಕ ಏನು ರಾಷ್ಟ್ರೀಯ ಹೆದ್ದಾರಿ ಇತ್ತು ಅದನ್ನು 948 ರಾಷ್ಟ್ರೀಯ ಹೆದ್ದಾರಿಯಾಗಿ ಅದನ್ನು ಮಾರ್ಪಡಿಸಿ ಅಲ್ಲಿ ಬ್ಲಫ್ ಹತ್ರ ಇವತ್ತು ಟೋಲನ್ನು ಹಾಕ್ಲಿಕ್ಕೆ ಹೊರಟಿದ್ದಾರೆ. ಟೋಲ್ ವಸೂಲಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಇರಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಗುಣಮಟ್ಟದ ರಸ್ತೆಯಾಗಿ ಅದನ್ನು ಮಾರ್ಪಡಿಸ್ತಾ ಇರ್ತಕ್ಕಂಥದ್ದು ನಾವು ಅದು ಸರಿಯಾದಂಥ ವಿಧಾನ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ಉದಾಹರಣೆಗೆ ಹೇಳಬೇಕು ಅಂದರೆ ಮದ್ದೂರಿಂದ ಹುಲಿಯೂರುದುರ್ಗ, ಕುಣಿಗಲ್ಲು ಮತ್ತು ತುಮಕೂರು ಹೋಗ್ತಕ್ಕಂಥ ಒಂದು ರಾಜ್ಯ ಹೆದ್ದಾರಿ ಇರತಕ್ಕಂತಹ ಒಂದು ಗುಣಮಟ್ಟದ ರಸ್ತೆಯಾಗಿಯೂ ಈ ರಸ್ತೆ ಕಂಡು ಬರ್ತಾ ಇಲ್ಲ. ಅದು ಆ ರೀತಿಯಾದಂತಹ ಒಂದು ಕಳಪೆ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಜೊತೆಗೆ ಆ ರಸ್ತೆ ಆಜು ಬಾಜುನಲ್ಲಿ ಏನು ಇದನ್ನ ಹಾಕಿ ಡ್ರೈನೇಜ್ ಇರ್ಬೋದು, ಜೊತೆಗೆ ಅಲ್ಲಿ ಫುಟ್ಪಾತ್ ಇರ್ಬೋದು, ಅದಕ್ಕೆ ಕನೆಕ್ಟಿಂಗ್ ಆದಂಥ ರೀತಿಯಲ್ಲಿ ಗ್ರಾಮಗಳಿಗೆ ಕನೆಕ್ಟ್ ಆಗ್ತಕ್ಕಂಥ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಲಿಂಗರಾಜಮೂರ್ತಿ, ನಂಜುಂಡಸ್ವಾಮಿ ಸಹ ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಡಿದ ಮತ್ತಿನಲ್ಲಿ ಟೋಲ್ ಬಳಿ ಕಿರಿಕ್, ಕಚೇರಿ ಗಾಜು ಹೊಡೆದು ದಾಂಧಲೆ, ಜೆಡಿಎಸ್ ಯುವ ಮುಖಂಡರ ರಂಪಾಟಕ್ಕೆ ಸಿಬ್ಬಂದಿಗಳು ಫುಲ್ ಸುಸ್ತ್. ಸಂವಿಧಾನ ಸಂರಕ್ಷಕ ಪಡೆ ಹೆಸರಿನಲ್ಲಿ ದೇಶ ಪ್ರೇಮ ತಂಡ ಕಟ್ಟುವ ಪ್ರಕ್ರಿಯೆ, ಏಪ್ರಿಲ್ 26ಕ್ಕೆ ಸಂವಿಧಾನ ಸಂರಕ್ಷಕರ ಸಮಾವೇಶ, ಗೌಸ್ ಮೊಹಿಯುದ್ದೀನ್ ಮಾಹಿತಿ. ವಕ್ಫ್ ಕಾಯ್ದೆ ತಿದ್ದುಪಡಿ ನಡೆಗೆ ಖಂಡನೆ, ವೀರ ಕನ್ನಡಿಗ ಟಿಪ್ಪು ಸೇನೆ ಸಂಯುಕ್ತಾಶ್ರಯದಲ್ಲಿ ವಕ್ಫ್ ಬೋರ್ಡ್ ಕಚೇರಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಜಾಗೃತಿಗಾಗಿ ಜಾಥಾಕ್ಕೆ ಚಾಲನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.